ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾರಯ್ಯ ಬಾರಯ್ಯ ಬಾರು ನನ್ನ ಸರದಾರ, ನೀನ್ಯಾರೋ ಯಾವೂರೋ ಹೇಳೋ ನನ್ನ ಜೊತೆಗಾರ. ಬಾರಯ್ಯ ಬಾರಯ್ಯ ಬಾರೋ ನನ್ನ ಸರದಾರ, ನೀನ್ಯಾರೋ ಯಾವೂರೋ ಹೇಳೋ ನನ್ನ ಜೊತೆಗಾರ. ನಿನ್ನ ಬುಟ್ಟೂರು ನಂಗೇನು ಗೊತ್ತಮ್ಮಿ, ನಿನ್ನ ಬುಟ್ಟೂರು ನಂಗೇನು ಗೊತ್ತಮ್ಮಿ, ಅಲೆದಲಿದು ದಣಿದೆವು ನೀ ಸುಳಿ ಬಂದ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಹುಡುಗಿ ಮುಖದಲ್ಲಿ ಖುಷಿ ಇದೆ. ಸುನಾಮಿ ಬರೋ ಮುನ್ಸೂಚನೆನಾ? ಬಾಲ, ಬಿ ಕೇರ್ಫುಲ್. ಓ ದಿವ್ಯಾ, ಏನಿವತ್ತು ತುಂಬ ಖುಷಿಯಾಗಿರೋ ಥರ ಇದೆ. ಸಾಂಗ್ ಬೇರೆ ಕೇಳ್ತಿದ್ಯಾ? ಹೌದು, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಸೂಪರ್. ನೀನು ಯಾವಾಗಲೂ ಇದೇ ಥರ ಖುಷಿಯಾಗಿದ್ರೇ ಚೆಂದ. ಆದರೆ ನೀನು ಯಾವಾಗಲೂ ಅಂತ ಮುಖ ಊದಿಸ್ಕೊಂಡೇ ಇರ್ತೀಯ. ಇಲ್ಲಿ ಯಾವತ್ತಾದರೂ ಸಂತೋಷವಾಗಿರೋದುಂಟಾ? 3 ಹೊತ್ತು ನಿಂದು ನಿಮ್ಮ ತಾತನ ಸೇವೆ ಮಾಡೋದಾಗೋಗಿತ್ತಲ್ಲ. ಅಂದರೆ ಇನ್ಮೇಲೆ ಅದೆಲ್ಲ ಇರಲ್ಲ ಅಂತನಾ? ಇರಲ್ಲ ಅಂತಲ್ಲ, ಕೆಲ್ಸಕ್ಕೆ ಟೆನ್ಷನ್ ಇರಲ್ಲ ಅಂದೆ. ನಿಮ್ಮ ತಾತನ ಟಾರ್ಚರು ಇರಲ್ಲ. ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಂಡಿದ್ರಾಯ್ತು. ಯಾಕೆ ಬೇಬಿ, ಏನಾಯ್ತು? ಇನ್ಮೇಲೆ ತಾತ ನಿನಗೆ ಕೆಲಸ ಕೊಡಲ್ವಂತ? ನಾನು ಅವ್ರಿಗೆ ಬೆಳಿಗ್ಗೆ ಆವಾಜ್ ಹಾಕಿದ್ದಕ್ಕೆ ಅದ್ರೋಗ್ಬಿಟ್ರಾ? ಅವ್ರೇನಾದರೂ ನಿನ್ನ ಹತ್ರ ಸಾಫ್ಟಾಗಿ ಮಾತಾಡಿದ್ರಾ? ನೀನು ಆವಾಜ್ ಹಾಕಿದ್ಕಲ್ಲ, ವಿಷಯ ಬೇರೆನೇ ಇದೆ. ನಮ್ಮ ಅಜ್ಜಿ ನಿಮ್ಮ ತಾತನ ಹತ್ರ ಮಾತಾಡಿ ಎಲ್ಲಾನು ಸರಿ ಮಾಡಿದ್ದಾರೆ. ನಿಮ್ಮ ಅಜ್ಜಿ ಸರಿ ಹೋಯ್ತು, ಅವ್ರು ಹೆಂಗೆ ತಾತನ ಹತ್ರ ಮಾತಾಡೋಕ್ಕೆ ಸಾಧ್ಯ? ಗೆಸ್ ಮಾಡು ನೋಡೋಣ. ಗೆಸ್ ಎಲ್ಲ ನನಗೆ ಮಾಡೋಕ್ಕೆ ಗೊತ್ತಾಗಲ್ಲ ದಿವ್ಯಾ. ಹಾಂ, ಮೋಸ್ಟ್ಲಿ ನಿಮ್ಮ ಅಜ್ಜಿಗೆ ಕಾಲ್ ಮಾಡಿರ್ತಾರೆ, ಆಗ ನೀನು ಅವರಿಬ್ರಿಗೆ ಮಾತಾಡ್ಸಿರ್ತೀಯ, ಕರೆಕ್ಟಾ? ಫೋನಲ್ಲ, ಡೈರೆಕ್ಟ್ ಆಗಿನೇ ನಿಮ್ಮ ತಾತನ ನಮ್ಮ ಅಜ್ಜಿ ಮೀಟ್ ಮಾಡಿದ್ದಾರೆ. ಅದೇಗೆ ಸಾಧ್ಯ? ಏನು ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ಅಜ್ಜಿ ಇದೇ ಊರಲ್ಲಿದ್ದಾರೆ. ಇನ್ವೆಸ್ಟರ್ಸ್ ಎಲ್ಲ ಇಂಟ್ರೆಸ್ಟ್ ಕಳ್ಕೊಂಡು ಡೈಲಿ ಈ ಥರ ಬ್ಯಾಕ್ಔಟ್ ಆದರೆ ನಮ್ಮ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಕ್ಲೋಸ್ ಮಾಡ್ಬೇಕಾಗತ್ತಣ್ಣ. ಇವನು ಒಂಥರ ಭಸ್ಮಾಸುರ ಇದ್ದಾಗೆ. ಇವನು ಮುಟ್ಟಿದ್ದೆಲ್ಲ ಭಸ್ಮ ಆಗ್ಬಿಡುತ್ತೆ, ಬೂದಿ ಬೂದಿ ಆಗ್ಬಿಡುತ್ತೆ. ಅಂತೂ ನಮ್ಮ ಮಗ ಅನ್ಸ್ಕೊಂಡವನು ನಮ್ಮನ್ನು ಬೀದಿ ನಿಲ್ಲಿಸ್ಬಿಟ್ಟ. ಮತ್ತೆ ವಾಪಸ್ ಎಲ್ಲಿಗೆ ಹೊರಟಿದ್ಯಾ? ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದೀನಿ. ಬಾ ಒಳಗೆ. ಮುಖ ತೋರ್ಸಕ್ಕಾಗದೇ ಇರೋ ಅಂಥ ಕೆಲಸ ಏನಾದರೂ ಮಾಡಿದ್ಯಾ? ಜೋಕ್ ಮಾಡಿದೆ. ಏನಾಯ್ತು? ಮಾತಾಡು ಅಮುಲ್ ಬೇಬಿ. ಏನು ಮಾತಾಡಲಿ? ದಿನ ದಿನ ಟೆನ್ಷನ್ ಜಾಸ್ತಿ ಮಾಡ್ಕೋತಾನೆ ಇದೆಯಾ, ಹಿಂಸೆ ಅನುಭವಿಸ್ತಾನೆ ಇದೆಯಾ? ನನಗೆಲ್ಲ ಅರ್ಥ ಆಗತ್ತೆ. ಕನ್ನಡಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ಯಾ? ಹೇಗಿದ್ದವನು ಹೇಗಾಗಿದ್ಯಾ ಗೊತ್ತಾ?
ಪ್ಲೀಸ್ ಅಮೂಲ್ ಬೇಬಿ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಶೇರ್ ಮಾಡ್ಕೋ ಪ್ಲೀಸ್. 50 ಲಕ್ಷ ನಾಳೆ ಅಂದರೆ ನಾಳೆ ನಿನ್ನ ಕೈಲಿ ಕೊಡೋಕ್ಕಾಗತ್ತಾ? ಅಂದರೆ ನಿನಗೀಗ 50 ಲಕ್ಷ ಬೇಕಾ? ಹೌದು. ಅದು ನಾನೇನೋ ಬಿಸ್ನೆಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಅದೇ ಓಡ್ತಾ ಇದೆ. ಅದಕ್ಕೆ ನಿನಗೆ ನಾನು ಯಾವಾಗಲೂ ಟೆನ್ಷನಲ್ಲಿ ಇರೋ ಥರ ಅನಿಸ್ತಾ ಇದೆ. ನಾವು ಏನು ಅಂತ ನಮ್ಮ ಕೆಲಸ ಮಾತಾಡಬೇಕು ಅಂತ ನೀನೇ ಹೇಳ್ತಿರ್ತಿಯಲ್ಲ, ಅದಕ್ಕೆ ಕೆಲಸ ಮಾಡಿ ತೋರ್ಸೋಣ ಅಂತ. ಏನು ಬಿಸ್ನೆಸ್ಸು? ಮನೆಯವ್ರ ಹತ್ರ ಏನು ಮಾತೇ ಆಡಿಲ್ಲ. ಟೈಮ್ ಬಂದಾಗ ಎಲ್ಲನೂ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ. ಅಲ್ಲ, ನನ್ನ ಹತ್ರ ಆದರೂ ಚರ್ಚೆ ಮಾಡ್ಬೋದಲ್ವಾ? ನಿನ್ನ ಹತ್ರ ಚರ್ಚೆ ಮಾಡೋಕ್ಕೆ ನಿಂಗೆ ಬಿಸ್ನೆಸ್ ಬಗ್ಗೆ ಏನು ಗೊತ್ತು? ನೋಡು ಸತ್ಯ, ನನಗೆ ನಿದ್ದೆ ಬರ್ತಾ ಇಲ್ಲ. ನಾನು ಆಚೆ ಅಡ್ಡಾಡ್ಕೊಂಬರ್ತೀನಿ. ಗುಡ್ ನೈಟ್. ಏನು ಹೇಳ್ತಿದ್ದೆ ದಿವ್ಯಾ? ಅಜ್ಜಿ ಇದೇ ಊರಲ್ಲಿದ್ದಾರಾ? ನನ್ನ ತಾತನ ಮೀಟ್ ಮಾಡಿದ್ರಾ? ನಿಮ್ಮ ತಾತನ ಮುಖ ನೋಡಬೇಕಾಗಿತ್ತು. ನೀನೇ ಶಾಕ್ ಆಗಿಬಿಡ್ತಿದ್ದೆ. ನನಗೀಗಲೂ ಶಾಕ್ ಆಗ್ತಿದೆ ಬೇಬಿ. ಇಲ್ಲಿಗೆ ನಮ್ಮ ಕತೆ ಮುಗೀತು. ಕತೆ ಮುಗೀತಾ? ಯಾಕೆ? ಏನಾಯ್ತು? ಏನು ಸಮಸ್ಯೆ? ಅಲ್ಲ, ನಿನಗಷ್ಟು ಬುದ್ಧಿ ಬೇಡವಾ? ಹೋಗಿ ಹೋಗಿ ಅವರಿಬ್ರು ಮೀಟ್ ಮಾಡಿಸಿದ್ಯಲ್ಲ. ಮೊದಲೇ ನಿಮ್ಮ ಅಜ್ಜಿ ಬಜಾರಿ, ನಮ್ಮ ಗುಟ್ಟೆಲ್ಲ ರಟ್ಟಾಗೋಗುತ್ತಷ್ಟೇ. ಯಾವ ಗುಟ್ಟು? ಅದೇ ನಾನು ಶ್ರೀಮಂತ ಅಲ್ಲ ಅನ್ನೋ ಗುಟ್ಟು. ಬೇಬಿ, ಏನಕ್ಕೆ ನಗ್ತಿದ್ಯಾ? ನಿನಗೆ ಹೆದರಿಕೆನೇ ಆಗ್ತಿಲ್ವಾ? ಯಾಕೆ ಹೆದರ್ಬೇಕು? ನಾವೇನಾದ್ರೂ ತಪ್ಪು ಮಾಡಿದೀವ ಅಥವಾ ಸುಳ್ಳು ಹೇಳಿದೀವ? ಹಾಗಲ್ಲ ಬೇಬಿ, ವಿಷಯ ಆಚೆ ಬಂದರೆ ಪ್ರಳಯನೇ ಆಗುತ್ತೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀನು ಇಷ್ಟೊಂದು ಕೂಲ್ ಆಗಿದೆಯಲ್ಲ. ಪ್ರಳಯನೂ ಆಗಲ್ಲ, ಸುನಾಮಿನೂ ಬರಲ್ಲ. ಇರೋ ವಿಷಯನ ಅಜ್ಜಿಗೆ ನಾನೇ ಹೇಳಿದ್ದೀನಿ. ಏನಂತ? ಅದೇ ಬಾಲ, ನಾವು ಇವತ್ತು ಈ ರೀತಿ ಇರ್ಬೋದು, ಆದರೆ ನಾಳೆ ಈ ರೀತಿ ಇರಲ್ಲ ಅನ್ನೋದನ್ನ ಅರ್ಥ ಮಾಡಿಸಿದ್ದೀನಿ. ನಿಮ್ಮ ಅಪ್ಪನ್ನ ಒಪ್ಸೋಕ್ಕೋಸ್ಕರ ಮಾಡ್ತಿರೋ ನಾಟಕ ಅಂತಾನೂ ಹೇಳಿದ್ದೀನಿ. ಹಾಗಿದ್ರೆ ಅದನ್ನ ಅಜ್ಜಿ ನಂಬಿದ್ರಾ? ಎಲ್ಲ ಓಕೆನಾ ಇವಾಗ? ಫುಲ್ ಓಕೆ. ಅಜ್ಜಿ ನಂಬಿದ್ದಾರೆ. ಬದುಕೋದಿಯಾ ಬಡ ಜೀವವೇ? ದಿವ್ಯಾ, ಅಜ್ಜಿ ನಾನು ಬರೋವರೆಗೂ ಇಲ್ಲೇ ಇರ್ಬೋದಿತ್ತು. ಅಲ್ಲ, ನೀನು ಅವ್ರಿಗೆ ಇಲ್ಲೇ ಇರೋದಕ್ಕೆ ಹೇಳ್ಬೋದಿತ್ತಲ್ಲ. ನಾವು ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲ, ಈ ಚಿಕ್ಕ ಮನೇಲಿ ಹೇಗೆ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಉಳ್ಕೊಳ್ಳಿ ಅಂತ ಹೇಳಲಿಲ್ಲ. ಹಾಗಂತ ಆಚೆ ಕಳ್ಸಕ್ಕಾಗತ್ತ ದಿವ್ಯಾ? ಅವರು ನಮ್ಮೂರಲ್ವಾ? ನೀನು ಹೇಳ್ತಾ ಇರೋದು ಕರೆಕ್ಟೆ. ಮನೆ ಚಿಕ್ಕದಾದ್ರೇನೋ, ಮನಸ್ಸು ದೊಡ್ಡದಾಗಿರ್ಬೇಕು. ಅವ್ರಿಗಿಲ್ಲೇ ಉಳ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಹ್ಞೂ, ಮತ್ತೆ ನೀನು ಕಳಿಸ್ಬಿಟ್ಟಿದ್ಯಲ್ಲ. ಅಯ್ಯೋ, ತಪ್ಪು ಮಾಡಿಬಿಟ್ಟೆ. ನನಗಿದು ಹೊಳಿಲೇ ಇಲ್ಲ. ಹೇಗಿದ್ರು ನಾಳೆ ಬೆಳಗ್ಗೆ ಸಿಗ್ತಾಳೆ. ಆಗ ಹೇಳ್ತೀನಿ, ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಆರಾಮಾಗಿ ಹೋಗು ಅಂತ. ನಾನೇ ಸೆಲ್ಫ್ ಹಾಕೊಂಬಿಟ್ನಾ? ಹೇ ಬಾಲ, ಮುಚ್ಕೊಂಡಿರಕ್ಕೆ ಏನೋ ತಗೋತೀಯ? ಆ ಅಜ್ಜಿ ಇಲ್ಲಿಗೆ ಬಂದರೆ ಮುಗೀತು. ಮೊಮ್ಮಗಳೇ ಘಾಟಿ ಅಂದರೆ ಅಜ್ಜಿ ಅವಳಿಗಿಂತಾನೂ ಒಂದು ಕೈ ಮೇಲೆ ಕಣೋ. ಹೆಂಗೋ ಸಂಭಾಳಿಸ್ತೀಯಾ? ಓಕೆನಾ? ಓಕೆ ಓಕೆ ದಿವ್ಯಾ. ಬಾಲ, ನೀನು ನಮ್ಮ ಮನೆಯವ್ರ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀಯ. ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ.
ನಾಳೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದ ಟೈಮ್ಗೆ ನಾನು ಹೇಳ್ದಷ್ಟು ದುಡ್ಡು ಬರಬೇಕು. ಇಲ್ಲ ಅಂದರೆ ನಾಳೆ ಹೋಗಿ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೈ ದ ವೇ ಸುಹಾಸ್, ನೀನು ದುಡ್ಡನ್ನ ಸೇಫ್ ಆಗಿ ಇಟ್ಟಿದ್ಯಾ ತಾನೆ? ದುಡ್ಡನ್ನ ಚಿಕ್ಕ ಮಾವನ್ ರೂಮಲ್ಲೇ ಇಟ್ಟಿದ್ದೀನಿ, ತುಂಬಾ ಸೇಫ್ ಆಗಿ ಇಟ್ಟಿದ್ದೀನಿ. ಆ ಮಾಳ್ವಿಕಾ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ, ಇನ್ನೂ ರಂಪ ಮಾಡ್ತಾಳೆ. ಈ ವಿಷಯ ಮನೆ ತನಕ ಬಂದ್ರೆ ಆವಾಗಲೇ ಮನೆಯವ್ರಿಗೆ ನನ್ನಿಂದ ನೋವಾಗಿದೆ. ಈಗ ಮತ್ತೆ ಇಶ್ಯೂ ಆದ್ರೆ ಇನ್ನೂ ಸಮಸ್ಯೆ ಆಗೋಗುತ್ತೆ. ಅಪ್ಪ ಅಮ್ಮನ ನಂಬಿಕೆನ ನಾನು ಪರ್ಮನೆಂಟಾಗಿ ಕಳ್ಕೊಂಡ್ಬಿಡ್ತೀನಿ. ನೋ, ಹಾಗಾಗಬಾರ್ದು. ಏನು ಮಾಡಲಿ? ಅರ್ಜೆಂಟಾಗಿ ನನಗೆ ದುಡ್ಡು ಬೇಕೇ ಬೇಕು. ದುಡ್ಡು ಕೊಡಲಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ. ಹಲೋ, ಏನು ಆಕ್ಸಿಡೆಂಟಾ? ಓಕೆ, ಸರಿ ಸರಿ, ನಾನು ಅಟೆಂಡ್ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಓಕೆ. ಯಾಕ್ರಿ, ಏನಾಯ್ತು? ನಮ್ಮ ಫ್ಯಾಕ್ಟ್ರಿ ವರ್ಕರ್ ಶ್ರೀಧರ್ ಅವ್ರ ಮಗನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಪಾಪ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ, ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ಫೋನ್ ಮಾಡಿದರು. ಹೌದಾ? ಪಾಪ ಅಪ್ಪ ಅಮ್ಮ ಏನು ಮಾಡ್ತಾರೆ, ಮಕ್ಕಳು ಆಸೆ ಪಟ್ಟರು ಅಂತ ಬೈಕ್ನ ಕೊಡಿಸ್ತಾರೆ. ಈ ಮಕ್ಕಳು ಹುಚ್ಚಾಟ, ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಊರ್ಮಿಳ, ಸ್ವಲ್ಪ ನೀರು ಕೊಡು. ಹಾಂ, ತರ್ತೇನೆ. ಅಪ್ಪ ಅಮ್ಮ ಎಷ್ಟು ಬಡ್ಕೊಂಡ್ರು ಅಷ್ಟೆ. ಏನು ಮಾಡೋದು ರೀ? ಏನು ಹೇಳಿದ್ರು ಕೇಳೋದಿಲ್ಲ ಅಂತಾರೆ. ತಗೊಳ್ಳಿ. ಹೇ, ಮೊದಲು ಲೈಟ್ ಆಫ್ ಮಾಡು, ನಾನು ಬೇಗ ಮಲಿಕೋಬೇಕು. ನೀನು ಮಲಿಕೋ. ಅಪ್ಪ ದೇವ್ರೆ, ಈಗ ತಾನೇ ಹೊರಗಡೆಯಿಂದ ಬಂದಿದ್ದೀರಾ, ಕೈ ಕಾಲು ಮುಖನಾದ್ರೂ ತೊಳ್ಕೊಂಡ್ರ ಇಲ್ವಾ? ಥೂ, ಗಲೀಜು. ಲೇ, ನಾನು ಹೇಗಿರಬೇಕು ಹೇಗಿರಬಾರ್ದು ಅಂತ ನಿನ್ನಿಂದ ಕಲಿಬೇಕಾ? ನಿನ್ಗಿಷ್ಟ ಆದರೆ ಇಲ್ಲಿ ಮಲಿಕೋ, ಇಲ್ಲ ಎದ್ದು ಆಚೆ ಹೋಗು. ಆಚೆಗೆ ಹೋಗೋದಕ್ಕಿಂತ ಮೊದಲು ಲೈಟ್ ಆಫ್ ಮಾಡ್ಕೊಂಡು ಹೋಗು. ಹೋಗ. ಏಯ್, ನಾನು ಹೇಳಿದ ಮಾತು ಕೇಳ್ದಲೆ ಹಿಂಗೆ ಬಟ್ಟೆ ಗಿಟ್ಟೆ ಮಡ್ಚ್ಕೊಂಡು ಕೂತಿದ್ರೆ ಈ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಆಚೆ ಬಿಸಾಕ್ಬಿಡ್ತೀನಿ.
ನನ್ನ ಬಟ್ಟೆ ಯಾಕ್ರಿ ಬಿಸಾಕ್ತೀರಾ? ಏನ್ರಿ ಬಂದಿರೋ ನಿಮ್ಗೆ ದೊಡ್ಡ ರೋಗ? ಲೇ ಹೆಂಡತಿ ಆದವಳಿಗೆ ಗಂಡನ ಮನಸ್ಸು ಬಾಯಿ ಬಿಟ್ಟು ಹೇಳ್ದಿದ್ರು ಗೊತ್ತಾಗಬೇಕಂತೆ. ನೀನು ಬಾಯಿ ಬಡ್ಕೊಂಡು ಹೇಳಿದ್ರು ಗೊತ್ತಾಗಲ್ವಲ್ಲೇ? ಅಯ್ಯೋ ಅಲ್ಲ, ಮಧ್ಯರಾತ್ರಿ ಆದ್ರೂ ಟಿವಿ ರಿಮೋಟ್ ಹಿಡ್ಕೊಂಡು ಕೂತ್ಕೋತಾ ಇದ್ದವರು ಇವತ್ತೇನಿದು ಹೊಸ ವರ್ಷೆ? ಲೇ, ನಿನ್ನ ಪ್ರಶ್ನೆಗಳನ್ನೆಲ್ಲ ನಾಳೆ ಇಟ್ಕೊಳಕ್ಕಾಗಲ್ವಾ? ಒಳ್ಳೆ ಗಂಡರಿಗೆ ಟಾರ್ಚರ್ ಕೊಡ್ತೀಯಲ್ಲ ನೀನು. ನೋಡು, ನನಗೆ ನಾಳೆ ಒಂದು ಮುಖ್ಯವಾದ ವಿಚಾರ ಇದೆ, ಅರ್ಥ ಮಾಡ್ಕೊ. ನಾನೀಗ ಬೇಗ ಮಲಿಕೋಬೇಕು, ನಿದ್ದೆ ಮಾಡಬೇಕು, ನಾಳೆ ಬೇಗ ಎದ್ದೊಳ್ಬೇಕು, ಸ್ನಾನ ಮಾಡಬೇಕು, ಮಡಿದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ನನಗೆ ಒಳ್ಳೇದಾಗಬೇಕು ಅಂತ ಬೇಡ್ಕೋಬೇಕು ದೇವ್ರ ಹತ್ರ. ಅರ್ಥ ಆಯ್ತಾ? ನಾನೀಗ ಮಲಿಕಬೇಕು, ಲೈಟ್ ಆಫ್ ಮಾಡು. ಅಬ್ಬಬ್ಬಬ್ಬಬ್ಬಾ, ಇದು ನನ್ನ ಗಂಡನ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಅಲ್ಲ ರೀ, ಇಷ್ಟೊಂದು ಖುಷಿ ಆಗುವಂತ ವಿಷಯ ಏನು? ನಾಳೆ ಹೇಳ್ತೀನಿ ಬಿಡು ಸುಶೀಲ, ಇದು ಸರ್ಪ್ರೈಸ್. ಅದನ್ನ ಕೇಳ್ಬಿಟ್ರೆ ಖುಷಿಯಾಗೋಗ್ಬಿಡ್ತೀಯ. ನೋಡಿ, ಸರ್ಪ್ರೈಸ್ ಗಿರ್ಪ್ರೈಸ್ ಎಲ್ಲ ಏನು ಬೇಡ, ಅದೇನು ಅಂತ ಈಗಲೇ ಹೇಳಿ. ಇದನ್ನ ಹೇಳಿದ್ರೆ ನನಗೆ ನಿದ್ದೆ ಮಾಡಕ್ ಬಿಡೋದಿಲ್ವ ನೀನು? ಇಲ್ಲ. ಏಯ್ ಬಾಯ್ಲಿ, ನಾಳೆ ಅಡಿಗೆಂದು ಚೆಕ್ ಕೊಟ್ಟಿದ್ರಲ್ಲ, ಅದನ್ನ ಕ್ಯಾಶ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ನಾಳೆ ದುಡ್ಡು ಬಂದ್ಬಿಡುತ್ತೆ ಕಣೆ ಕೈಗೆ. ಅಷ್ಟೇನಾ? ಏನಿದು ಇಷ್ಟೇನೆ ಅಂತ ಕೇಳ್ಚಲ್ಲೇ? 200 ಕೋಟಿ ರೂಪಾಯಿ ಕಣೆ ದಡ್ಡಿ. ನಾನು ಚೆಕ್ ಮೇಲೆ 200 ಕೋಟಿ ರೂಪಾಯಿ ಅಂದರೆ 200 crores ಓನ್ಲಿ ಅಂತ ಬರ್ಕೊಂಡಿದ್ದೀನಿ. ನಾಳೆಯಿಂದ ನಾನು ಕೋಟ್ಯಾಧಿಪತಿ, 200 ಕೋಟಿ ರೂಪಾಯಿಗಳ ಒಡೆಯ ತಿಳ್ಕ. ನಾನು ಅಂದ್ರೆ ನಿನ್ನ ಗಂಡ ಕೋಟ್ಯಾಧಿಪತಿ, ನೀನು ನನ್ನ ಹೆಂಡತಿ ಕೋಟ್ಯಾಧಿಪತಿ ಪತ್ನಿ. ಅಯ್ಯೋ, ತಿಂಗಳಿಂದ ಇದನ್ನೇ ಕೇಳಿ 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 ಸಾಕಾಗೋಗಿದೆ ನನಗೆ. ತೆಪ್ಪಗೆ ಮಲ್ಕೊಳ್ಳಿ. ಅಯ್ಯೋ 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 ಏಯ್, ನೀನು ನನ್ನ ಹೆಂಡತಿ ಅಲ್ಲ, ದುಶ್ಮನ್ನು ಅಲ್ಲ ಕಣೆ. ಗಂಡನ ಸುಖ ದುಃಖದಲ್ಲಿ ಸಮಪಾಲು ತಗೋಬೇಕಾರದು ನಿನ್ನ ಹಕ್ಕು. ನನಗೆ ಹಕ್ಕು ಬೇಡ, ನಿಮ್ಮ ಚೆಕ್ಕು ಬೇಡ. ಅದೇನೋ ಕೂಸು ಹುಟ್ಟಕ್ಕೆ ಮುಂಚೆನೆ ಕುಲಾಯಿ ಹೊಲ್ಸಿದ್ರು ಅಂತ ಅಂತಾರಲ್ಲ, ಹಾಗಾಯ್ತು ನಿಮ್ಮ ಕತೆ. ಈಗ ತೆಪ್ಪಗೆ ಬಿದ್ಕೊಳ್ಳಿ, ಬೆಳಗ್ಗೆ ಎದ್ದು ಕುಣಿವ್ರಂತೆ. ನಮ್ಮ ಮನೆಗೆ ನನಗೆ ಸಪೋರ್ಟ್ ಇಲ್ಲ. ಲೇ ಇವಳೆ, ಮೊದಲು ಈ ಬಟ್ಟೆನೆಲ್ಲ ಬಿಸಾಕಿ ಲೈಟ್ ಆಫ್ ಮಾಡು, ನಾನು ಮಲಿಕಬೇಕು. ಯಾವಾಗ ಆ ಚಕ್ಕಾಗಿರೋ ದುಡ್ಡು ನನ್ನ ಕೈ ಸೇರುತ್ತೋ ನಾನು ಕೋಟ್ಯಾಧಿಪತಿ ಆಗ್ತೀನೋ. ದೇವ್ರೆ, ಮಲಿಕಳೆ, ಲೈಟ್ ಆಫ್ ಮಾಡು. ನನ್ನ ಕರ್ಮ.
ಸಾರಿ ಚಿಕ್ಕಪ್ಪ, ನನಗೆ ಬಿಟ್ಟು ಬೇರೆ ದಾರಿ ತೋರಿಸ್ತಾ ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮನ್ನು ದುಡ್ಡು ಕೇಳೋ ಪರಿಸ್ಥಿತಿ ನಾನಿಲ್ಲ. ನಾನು ದುಡ್ಡು ಕೊಡಲಿಲ್ಲ ಅಂದರೆ ಮನೆ ಮರ್ಯಾದೆ ಬೀದಿಗೆ ಬಂದ್ಬಿಡುತ್ತೆ. ನನಗೆ ಕ್ಷಮಿಸಿ.